The continuation. Taittiriya. Om Satyam Jnanamanantam Brahma Sarvashaktyekam Sarvadevaireedyam Sarvadaivi Vishnuakyam Sarvadaivi Supreshtham. ಕೊನೆಯ ಹಂತ ಇದೆ. ಅರ್ಥ ಬರೆದು ಏನಂತ ಅರ್ಥ ಬರೆದ್ರು? ಅಲ್ಲಿದೆ ಮತಿ ಶಬ್ದಕ್ಕೆ ಏನಂತ ಅರ್ಥ? ಹನುಮಾನ್ ಅಂತ ಅರ್ಥ. ಮತಿ ಹನುಮಾನ್ ಅಂತ ಅರ್ಥ ಹೇಗೆ ತರ್ತೀರಿ ಅಂದರೆ, ಹನು ಶಬ್ದಕ್ಕೆ ಮತಿ ಅಂತ ಅರ್ಥ ಇದೆ. ಸೊ ಮತಿಮಾನ್ಯತೆ ಕೂಡ ಆಯಿತು. ಈ ರೀತಿ ಮಾಡೋದಕ್ಕೆ ಕೌಶಲ ಅಂತ ಕರೆಯೋದು. ಸೊ ಹಾಗೆ ಮಾಡೋದಕ್ಕೆ ಎಲ್ಲರೂ ಮಾಡಿಬಿಡ್ತಾರೆ ಕೆಲಸ. ಅಡುಗೆ ಸುಮ್ಮನೆ ಎಲ್ಲ ಜೋಡಿಸಿಬಿಟ್ರೆ ಅಡುಗೆ ಆಗಿಬಿಡುತ್ತಾ? ಪ್ರಾವಿಷನ್ಸ್ ಇಟ್ಟು ಎಲ್ಲ ಬೆರೆಸಿದೆ ಒಲೆ ಮೇಲೆ ಇಟ್ಬಿಟ್ಟ, ಎಲ್ಲ ಕೆಡಿಸಿ ಹಾಳು ಮಾಡ್ತಾರೆ. ಹೇಗೆ ಬೆರೆಸ್ಬೇಕಾದ್ರೆ ಮತ್ತು ಯಾವ ಸ್ಟೇಜಲ್ಲಿ ಬೆರೆಸ್ಬೇಕು? ಇದು ಗೋಲ್ಡನ್ನು ಹಾಕ್ಬೇಕಾದ್ರೆ ಕೆಲವು ನಿಧಾನ ಬೇಯೋದನ್ನು ಒಟ್ಟಿಗೆ ಹಾಕ್ತಾರೆ, ಕೆಲವು ಬೇಗ ಬೇಯೋದನ್ನು ಮೊದಲು ಬೇಡ ಸ್ವಲ್ಪ ಹಾಕಿ ಅಷ್ಟಕ್ಕೆ ಬೆಂದೋಗ್ಬಿಡುತ್ತೆ. ಇಲ್ಲೋದು ತುಳಿದು ಸಿಗೋದೇ ಇಲ್ಲ, ಅಷ್ಟು ಬೆಂದೋಗ್ಬಿಡುತ್ತೆ. ಹಾಗಾಗಬಾರ್ದು. ಅದೇ ಕಲೆ ಅಂದರೆ ಅದು. ಅಡುಗೆ ಮಾಡೋದೊಂದು ಆಲ್ಟ್ ಹೇಗೋ ತತ್ವಜ್ಞಾನವನ್ನು ಸರಿಯಾಗಿ ಹೊಂಚ್ಕೊಂಡು ಓದೋದು ದೊಡ್ಡ ಆಲ್ಟ್. ಅದಕ್ಕೆ ಹನಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತಃ ರಾಮಸ್ಯ ಋತರೂಪ ಸುಋತರೂಪಸ್ಯ ವಾಚಸ್ತೇನಾನಯಂತ ಹಿ ಪ್ರಥಮೋ ಭೀಮ ಇತ್ಯುಕ್ತೋ ವಾಚೋ ಮಾತರಸ್ಮೃತಾಃ. ಋಗಾದ್ಯ ಇತಿಹಾಸಶ್ಚ ಪುರಾಣಂ ಪಂಚರಾತ್ರಕಂ ಶ್ಲೋಕ ಪ್ರೋಕ್ತಾ ಸಪ್ತ ಶಿವಾಸ್ತತ್ರ ಶಯೋ ಭೀಮಸ್ತತಸ್ಮೃತಃ. ಎರಡನೇದು ಪೃಕ್ಷೋಪು ಹೋದ್ರು. ಒಂದು ಅರ್ಥ ಹೇಳಿದೆ ನಿನ್ನೆ. ಪೃಕ್ಷ ಅಂದರೆ ಏನಂತ ಅರ್ಥ ಆಯಿತು? ಸೇನೆಯನ್ನು ಕೊಂದವನು. ಪೃತನ ಕ್ಷಯಕಾರಿ. ಇದು ನಿರುಕ್ತ. ನಿರುಕ್ತ ಮಾಡಬಾರ್ದು ಅಂತ ಹೇಳಬಾರ್ದು. ವಿದುಕ್ತ ವೇದಾಂಗ, ಅದು ಮಾಡಲೇಬೇಕು. ಗೊತ್ತಾಯ್ತಾ? 6 ವೇದಾಂಗಗಳಲ್ಲಿ 6 ಅಪ್ಲೈ ಮಾಡಿದರೆ ಪೂರ್ತಿ ಅರ್ಥ ಹೊರಗೆ ಬರೋದು. ಕೆಲವು ಪ್ರಾಕ್ಟಿಕಲಿಗೆ, ಕೆಲವು ಥಿಯರಿ. ಅದನ್ನು ನಿರುಕ್ತಿ ಉಪಯೋಗಿಸ್ಬೇಡಿದ್ರೆ ವೇದಾರ್ಥ ಗೊತ್ತಿಲ್ಲ ಅಂತ ಅರ್ಥ. ವೇದಾರ್ಥ ಮಾಡೋ ಕ್ರಮನೇ ಗೊತ್ತಿಲ್ಲ ಅವನಿಗೆ. ನಿರುಕ್ತಿ ಉಪಯೋಗಿಸಲೇಬೇಕದು. ಋಗಾದ್ಯ ಇತಿಹಾಸಶ್ಚ ಪುರಾಣಂ ಪಂಚರಾತ್ರಕಂ. ನಿರುಕ್ತಿಯನ್ನು ಕಟ್ ಮಾಡೋದು ಅಂತ ಅರ್ಥ. ಹಲಸನ್ನು ಮಾಡ್ಬೇಕಾದ್ರೆ ಚಾಕು ಇಲ್ಲಕ್ಕೆ ಬರೋದಿಲ್ಲ, ಸಿಡ್ಲೆ ಅಷ್ಟಿಗೆ ಬೇಕಿಲ್ಲ. ಮತ್ತು ಯಾಕೆ? ಅದು ಬೆನಿಫಿಟ್ ಇಲ್ಲ. ಅದಕ್ಕೆ ವೇದ ಅಂದರೆ ಹಲಸಣ್ಣಿದ್ದಾಗ ಛೇದ ಮಾಡಿ ಹೊಡಿ ನೋಡ್ಬೇಕಲ್ಲ. ಪ್ರತಿ ಪದನು ಛೇದ ಮಾಡಿದಷ್ಟು ಕೂಡ ಏನಾಗುತ್ತೆ? ಈ ದಾಳಿಂಬೆನೇ ತಗೊಳ್ಳಿ, ಮೇಲೆ ತಿಂದುಬಿಟ್ರೆ ಸಾಕು, ತೆಗೆದಾಗಲ್ಲ ಮತ್ತೆ ಬರ್ದು ಇನ್ನೊಂದು ಶುರುವಾಗುತ್ತೆ ಬರಲಿಕ್ಕೆ, ಮತ್ತೊಂದು ಬರಲಿಕ್ಕೆ ಶುರುವಾಗುತ್ತೆ. ಒಂದರಲ್ಲಿ ಎಷ್ಟಿದೆ ಕಾಳು, ಎಷ್ಟು ಬೀಜ ಇದೆ ಒಂದರಲ್ಲಿ. ಕೆಲವು ಒಂದೇ ಭಾವನೆಗಳು ಒಂದೇ ಇದೆ, ಹಲಸಣ್ಣಿ ತುಂಬ ಇದೆ, ಇದಕ್ಕೆ ಸಿಕ್ಕಾಪಟ್ಟಿ ಇದೆ. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದು ಎಲ್ಲ ಒಂದೇ ಅಂತ ಹೇಳೋದಾದರೆ ನೀವು ನಿಮಗೆ ಚೆಣ್ಣಿನ ಜ್ಞಾನನೇ ಇಲ್ಲ ಅಂತ ಅರ್ಥ ಆಗುತ್ತೆ. ಅದು ವೇದ ಜ್ಞಾನಕ್ಕೆ ಯಾವ ನಿರುಕ್ತ ಉಪಯೋಗಿಸ್ತಾ ಹೋದರೆ ವೇದಾರ್ಥ ಪೂರ್ತಿ ಬರೋದಿಲ್ಲ. 3 ಅರ್ಥ ಹೇಳಬೇಕಾದ್ರೆ ಏನು ಬರಬೇಕು? ಅದಕ್ಕೀಗ ನಿರುಕ್ತಿ ಮಾಡಲೇಬೇಕು. ಒಂದರ್ಥಕ್ಕೆ ನಿರುಕ್ತಿ ಬೇಕಾಗಿಲ್ಲ. ಅದಕ್ಕೇನು ಸಾಕು ನಿರುಕ್ತಿಗೆ? ಅದಕ್ಕೆ ಡಿಕ್ಷನರಿ ಸಾಕು. ಡಿಕ್ಷನರಿ ಅಂದ್ರೇನು? ಅರ್ಥ ಪದ ಅರ್ಥ ಇದಾಗಲ್ಲ, ಒಡೆದು ಹಾಕೋದು. ಒಡೆದಾಗ ನಿರುಕ್ತಿ ಬೇಕೇ ಬೇಕು. ಆದ್ದರಿಂದ ವೇದಾರ್ಥವನ್ನು ಅದಕ್ಕೆ ವೇದ ಸಂಬಂಧಿ ಗ್ರಂಥಗಳನ್ನು ಹಾಗೆ ಮಾಡೋದು. ವಿಷ್ಣು ಸಹಸ್ರನಾಮ ವೇದ ಸಂಬಂಧಿ ಗ್ರಂಥ. ಆದ್ದರಿಂದ ಅದ್ರ ಕಡೆ ಏನು ಮಾಡ್ತಾ ಹೋಗಬೇಕು? ಆಗ 100 ಅರ್ಥ ಬರುತ್ತೆ ಅಂತೇಳಿ ಅಷ್ಟು ಮಾಡಿ 100 ಅರ್ಥ ಬರುತ್ತೆ. ಇಲ್ಲದ ಹೋದರೆ ಒಂದು ಅರ್ಥಕ್ಕೆ ಸಿಮಿಟ್ ಆಗ ಅವ್ರಿಗೆ ಗಾಬರಿ ಆಗಿಬಿಡ್ತು. ಏನು 100 ಅರ್ಥ ಹೇಳ್ತೀರಿ ಅಂತ ತೋರಿಸ್ತೀರಿ ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವರಿಗೆಲ್ಲ ಇವತ್ತಿನವ್ರಿಗೂ ಆಶ್ಚರ್ಯ ಆಗುತ್ತೆ ತೋರಿಸಿದ್ರೆ. ತೋರಿಸೋದೇ ಇಲ್ವಲ್ಲ, ತೋರಿಸಿದ್ರೆ ಅರ್ಥ ಆಗುತ್ತೆ. ಹನುಮಾನ್ ಅದು ಅಪೃತನಾಕ್ಷಯಕಾರಿ ಚ ದ್ವಿತೀಯಸ್ತು ತೃತೀಯಕಃ ಸಾಧಕೋ ರಾಮವಾಕ್ಯಾನ ಪ್ರೋಕ್ತ ಸಪ್ತ. ಇವಷ್ಟು ಏನಪ್ಪ ಸಪ್ತಶಿವಗಳು ಅಂದರೆ ಏನು ಅಂದರೆ ಋಗಾದ್ಯ 4, ಇತಿಹಾಸ ಪುರಾಣ ಪಂಚರಾತ್ರ. ಎಷ್ಟಾಯ್ತು ಅಲ್ಲಿಗೆ? 7. 7ರಲ್ಲಿ ವಾಯುದೇವರು ಏನು ಮಾಡ್ತಾರೆ ಅಂದರೆ ಆರಾಮ್ ಮಲಗಿಬಿಡ್ತಾರೆ ಅಂತೇಳಿ. ಮಲಿಬಿಡ್ತಾರೆ ಅಂದರೆ ಈ ಎಂಜಾಯ್ ಸಿಟಿ ಎಲ್ಲದನ್ನು ಪೂರ್ತಿ ಅರ್ಥ ಮಾಡ್ಕೊಂಡು ಖುಷಿಲಿರ್ತಾರೆ. ಅರ್ಥ ಆಯ್ತಾ? ಬೇರೆಯವರಿಗೆ ಸಾಧ್ಯ ಇಲ್ಲ. ಭೀಮಸ್ತತಸ್ಮೃತಃ ಮಧ್ವಿತ್ಯಾನ. ಅದಕ್ಕೆ ವಾಯುದೇವರಿಗೆ ಏನಂತ ಹೆಸರಿದೆ? ಭೀಮಃ ಅಂತ ಹೆಸರಿದೆ. ಯಾತಕ್ಕೆ? ಮಧ್ವಿತ್ಯ. ಭೀಮ ಅಂದ್ರೇನು? ಭೃತಮಃ. ಮಾ ಅಂದರೆ ಜ್ಞಾನ, ವಿದ್ಯೆ. ಭೃತ ಎಲ್ಲ ವಿದ್ಯೆಯನ್ನು ಧರಿಸಿದವರು ಅಂತ ಅರ್ಥ. ಅದಕ್ಕೆ ಭೀಮ ಅಂತ ಕರೀತಾರೆ. ಬಿಡಿಸ್ದಾಗದು ಭೃತಮ ಆಗುತ್ತೆ, ಕೂಡಿಸ್ಬಿಟ್ರೆ ಭೀಮ ಅಂತ ಆಗುತ್ತೆ. ಅಲ್ಲಿ ಹೋಗೋದು ಬರೋದು. ನಿರುಕ್ತಿಗೆ 6 ಲಕ್ಷಣ ಇದೆ. ಒಂದು ಪದ, ಒಂದು ಅಕ್ಷರ ಹೋಗುತ್ತೆ, ಒಂದು ಪದ ಸೇರುತ್ತೆ, ಸಂಧಿ ಆಗೋದಿಲ್ಲ, ಸಂಧಿ ಆಗುತ್ತೆ, ಏನೇನೋ ಆಗುತ್ತೆ. ಆ ರೂಪ ತಗೊಳುತ್ತೆ. ಆದ್ದರಿಂದ ಆ ರೂಪ ಹೇಗೆ ಬಂತು ಅಂತೇಳಿ ಹೇಳಿದ ಮೇಲೆ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ಆಧಾರ ಕೊಡಬೇಕು. ಅಲ್ಲಿರೋದನ್ನು ಹೇಳ್ಬೇಕಾದ್ರೆ ಏನು ಆಧಾರ ಇರೋದೇ ಹಾಗೆ. ನಾವು ಹಾಲು ಬಿಸಿ ಮಾಡ್ಬೇಕಾದ್ರೆ ಬೆಂಕಿ ಬೇಕಾಗತ್ತೆ. ಬಿಳಿ ಬಣ್ಣ ಅದರಲ್ಲೇ ಇದು ನ್ಯಾಚುರಲ್ ಆಗಿದೆ. ಅದೇನು ಇದು ಮಾಡಬೇಕು, ಮೇಕಪ್ ಮಾಡಬೇಕಾಗಿಲ್ಲ. ಅದಕ್ಕೆ
ಸಪ್ತ ಶಿವಾಸ್ತತ್ರ ಇನ್ನು ಮೂರಿದೆ. ಹನುಮಂತ ಹೆಸರು ಬಂತು, ಭೀಮನ ಹೆಸರು ಬಂತು, ಆಮೇಲೆ ಆಚಾರ್ಯ ಹೆಸರು ಬಂತು. ಮಧ್ವೈತ್ಯಾನಂದ ಉದ್ದಿಷ್ಟ ಮತ್ತು ಆನಂದ ತೀರ್ಥಸ್ಯ ತೃತೀಯ ಮಾರುತಿ ತನುಹು. ಈ ಮೂರು ಅವತಾರ ಬಂದಿರೋದ್ರಿಂದ ಇತಿ ಸೂಕ್ತಗತಂ ರೂಪತ್ರಯಂ ಏತನ್ ಮಹಾತ್ಮನಃ. ಈ ರೀತಿಯಾದ ಮೂರರ್ಥವನ್ನು ಹೊಂದಿ ಈ ಸೂಕ್ತ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಾಯುದೇವರು ವೇದ ಪ್ರತಿಪಾದ್ಯರು ಅಂತ ಗೊತ್ತಾಗತ್ತೆ. ಯೋ ವೇದ ವೇದವಿತ್ ಸಸ್ಯಾತ್ ತತ್ವವಿತ್ ತತ್ಪ್ರಸಾದತ. ಇಷ್ಟು ತಿಳ್ಕೊಂಡ್ರು ಕೂಡ ವಾಯುದೇವರು ಮೂರು ಅವತಾರ ಇದೆ ಅಂತ ಯಾರು ತಿಳ್ಕೊತಾರಲ್ಲ ಅವರು ವೇದವಿತ್ತಾಗ್ತಾನೆ ಮತ್ತು ತತ್ವವಿತ್ತಾಗ್ತಾನೆ, ಮುಕ್ತನೂ ಆಗಿಬಿಡ್ತಾನೆ. ಸೊ ವಾಯುದೇವರ ಸ್ವರೂಪ ಜ್ಞಾನ ಕೂಡ ಮುಕ್ತಿಗೆ ಸಾಧನ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಯಾರ ಸ್ವರೂಪ ತಿಳ್ಕೊಂಡ್ರು ಕೂಡ ಅದು ಬ್ರಹ್ಮದೇವರ ಸ್ವರೂಪ ಗೊತ್ತು ಹಿರಣ್ಯಕಶಿಪುವಿನಿಗೆ, ಮುಕ್ತನಾಗಲಿಲ್ಲ ಅವನು. ಯಾಕೆ ಸರಿ ಗೊತ್ತೇ, ಅವ್ರಿಗೆ ಗೊತ್ತಿರೋದಿಷ್ಟೇ, ಎಲ್ಲ ಸೃಷ್ಟಿ ಮಾಡಿದವರಾದ್ದರಿಂದ ಅವರಿಂದ ವರ ತೊಗೊಂಡ್ರೆ ಸಾಕು ಅಂತೇಳಿ. ಬಟ್ ಸರಿ ತಪ್ಪಾಯಿತು, ಹೋಗ್ಬಿಟ್ಟ. ಆದ್ದರಿಂದ ಈ ರೀತಿ ಅರ್ಥ ತಿಳ್ಕೊಂಡ್ರೆ ಏನಾಗುತ್ತಾಗ ತತ್ವಜ್ಞಾನಿ ಆಗ್ತಾನೆ, ಮುಕ್ತನೂ ಆಗ್ತಾನೆ. ಯೋ ವೇದ ವೇದವಿತ್ ಸಸ್ಯ ತತ್ವ ಇದೆಲ್ಲ ಅಭಿಷೇಕ ಮಾಡ್ಬೇಕಾದ್ರೆ ಜ್ಞಾಪಕ ಬರ್ತಿದ್ರೆ ಭಕ್ತಿಯಿಂದ ಮಾಡಕ್ಕೆ ಬರುತ್ತೆ. ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಗೊತ್ತಿರಬೇಕು. ಇದು ಹಾವು ಪುಸ್ತಕ ಓದ್ತಾನೆ, ಏನು ಯೋಚನೆ, ಇದು ಹಾವು ಓಡಿ ಹೋಗ್ಬಿಡ್ತಾನೆ ಅನ್ನೋದು. ಯಾಕೆ ಕೆಲಸ ಮಾಡಿಸುತ್ತೆ. ಇದು ಹಾವು ಪುಸ್ತಕದಲ್ಲಿ, ಇದು ಹಾವು ದೊಡ್ಡ ಹಾವು ಅದೇ ಹಾವು ಹಾವು ಹೇಳ್ತಾರೆ ಇರ್ತಾರೆ, ಏನು ಉಪಯೋಗ ಇಲ್ಲ. ಒಂದ್ಸಲ ನೋಡಿದ್ರೆ ಸಾಕು, ಹೇಳೋ ಹೊತ್ತು ಓಡೋಗ್ಬಿಟ್ಟಿರ್ತಾರೆ. ಯಾಕೆ ಅದು ಅನುಸಂಧಾನ. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ನಾವು ಥಿಯರಿ ಕೂಡ ಸರಿಯಾಗಿ ತಿಳ್ಕೊಳ್ಳೋದೇ ಇದ್ದರೆ ಪ್ರಾಕ್ಟಿಕಲ್ ಹೋಗೋ ಚಾನ್ಸೇ ಇರೋದು. ದೇವ್ರ ಪೂಜೆ ಎಲ್ಲ ಪ್ರಾಕ್ಟಿಕಲ್, ಅದು ಇದೆಲ್ಲ ಅನುಸಂಧಾನ ಪಡಬೇಕಲ್ಲಿ. ಇದಿಷ್ಟು ಒಂದು ಕೊಟೇಶನ್. ಇನ್ನೊಂದು ಕೊಟೇಶನ್ ಕೊಡ್ತಾರೆ, ಇತ್ತೀಚ ಒಂದಕ್ಕೆ ಮುಗಿತೀಗ ಇನ್ನೊಂದು ಕೊಡ್ತಾರೆ. ಯಾವುದು ಅಂತ ಆಚಾರ್ಯ ಬೇರೆ ಕಡೆ ತಾವೇ ಹೇಳ್ತಾರೆ. ತಿಳ್ಕೊಂಡ್ಬಿಟ್ಟು ಆಚಾರ್ಯ ತತ್ವ ಪ್ರತಿಭೆಯಲ್ಲಿ ನಾವು ಉಲ್ಲೇಖ ಮಾಡ್ತಾರೆ. ಬಟ್ ಆಚಾರ್ಯ ತಾವೇ ಹೇಳ್ತಾರೆ, ಬೇರೆ ಹೇಳ್ತಾರೆ. ಇನ್ನೊಂದು ಓದಬೇಕು ಅವರು, ಬೇರೆ ಕಡೆ ಹೇಳಿದ್ರಿಂದ ಇಲ್ಲಿ ಹೇಳೋದಿಲ್ಲ. ಇತಿ ಅಂದ್ಬಿಟ್ರೆ ಅಷ್ಟೇ. ಒಂದು ಶಬ್ದ ವೃತ್ತ, ಇನ್ನೊಂದು ಭಾವ ವೃತ್ತ ಅಂತೇಳಿ. ಶಬ್ದ ತತ್ವ ಭಾವ ಎಲ್ಲರೂ ಕೋಟ್ ಮಾಡ್ತಾರೆ. ಅದು ಹೆಸರು ಅಲ್ಲಿ ನೋಡ್ಕೋಬೇಕು. ಅವ್ರು ಹೇಳಿಲ್ಲ ಅಂತ ಹೇಳಿದ ಅಲ್ಲ, ನಾವು ಓದಿಲ್ಲ. ಅವ್ರು ಹೇಳಿಲ್ಲ ಅಲ್ಲ, ನಾವು ಓದಿಲ್ಲ, ಹಾಗಾಗತ್ತೆ. ಸಾಧಕೋ ರಾಮವಾಕ್ಯಾನಾಂ ತತ್ಸಮೀಪಗತಸ್ತದ. ಅದಿಷ್ಟು ನಾಳೆ ಇನ್ನೊಂದು ವಾಕ್ಯ ಕೊಡ್ತಾರೆ, ಅಲ್ಲಿ ಫುಲ್ ಮುಗಿಯುತ್ತೆ. ನಾಳೆಗೆ ಪೂರ್ತಿ ಮುಗಿಯುತ್ತೆ. ಮುಂದೆ ಶುರು ಮಾಡೋಣ. ಹಾಗೆ ಇಮಿಡಿಯೇಟಾಗಿ ಐತರೆಯ ಬೇಡ, ಚಾಂದೋಗ್ಯ ಶುರು ಮಾಡೋಣ. ಚಾಂದೋಗ್ಯ 7 ಚಿಕ್ಕವೆಲ್ಲ ಮುಗಿದೀಗ, 7 ಉಪನಿಷತ್ ಮುಗಿದಿದೆ. ಅದನ್ನು ಮಾಡ್ಕೊ. ಹಾಂ, ಏನು ಸೇರಿದೆ? ಆಚಾರ ದಶಾಂಬ ಅರ್ಥದೊಳಗೆ ಅದು ಸೇರಿಬಿಟ್ಟಿದೆ. 37 7 ಸಣ್ಣ ಉಪನಿಷತ್ತು, 3 ದೊಡ್ಡ ಉಪನಿಷತ್ತು. 37ಕ್ಕೂ ಬರೆದಿದ್ದಾರೆ. 37 ಅಂತ ಅಂದರೆ 10ಕ್ಕೂ ಬರೆದಿದ್ದಾರೆ. 7 3 10, 10ಕ್ಕೂ ಬರೆದಿದ್ದಾರೆ. ಅದರಲ್ಲೇ ಸಾರಸ್ಯನೂ ಸೇರಿಸ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾ.